ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಾಂಬಾರು ಪೌಡ್ರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಸಾಂಬಾರು ಪೌಡ್ರ್ ಮಾಡೋಣ. ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನೀವೂ ಮಾಡಬೇಕು ಅಂತ ಅನ್ನಿಸ್ದಾಗ ಈಸಿಯಾಗಿ ಮಾಡ್ಕೊಳ್ಳುವಂತಹ ಟಿಪ್ಸ್ ಎಲ್ಲ ತೋರಿಸ್ತೀನಿ. ಬನ್ನಿ, ಒಳ್ಳೊಳ್ಳೆ ಟಿಪ್ಸ್ ಇದೆ. ನಾನಿವಾಗ ಸಾಂಬಾರು ಪೌಡ್ರನ್ನ ಮಾಡ್ತಾಯಿದ್ದೀನಿ. ನಾನಿವಾಗ ನಿಮಗೆ ಸ್ಯಾಂಪಲಾಗಿ ತೋರಿಸ್ತಿರೋದು, ಅಂದರೆ ಇಷ್ಟನ್ನೇ ಹಾಕಿ ಮಾಡೋದಲ್ಲ. ನಾನು ತೊಗೊಂಡಿರೋದು 1 kg ಧನಿಯಾ. ಅದಕ್ಕೆ ನಾನಿವಾಗ ಇಲ್ಲಿ ತೊಗೊಂಡಿರೋದು 1 kg ಧನಿಯಾ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಈ ಥರ ನಾವು ಮಾಡೋದು ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ಬನ್ನಿ, ನಾನು ನಿಮಗೆ ಇಷ್ಟನ್ನೆಲ್ಲ ತೊಗೊಂಡಿರೋದು ಈ ಥರ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನು ನಿಮಗೆ ಇಷ್ಟನ್ನು ತೋರಿಸಿರೋದು. ಆದರೆ ಇಷ್ಟನ್ನೇ ಮಾಡೋದಲ್ಲ, ನಾನು ಮಾಡ್ತಾಯಿರೋದು 1 kg ಧನಿಯಾ ಪೌಡರ್ನ ಮಾಡಿಸ್ತಾ ಇರೋದು. ಈಗ ಬಾಣಲಿನ ಇಟ್ಕೊಂಡು ಸ್ಟಾರ್ಟಿಂಗಲ್ಲೇ ನಾನು ಮೆಣಸಿನಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಬೇಡ, ಒಂದು ಸ್ವಲ್ಪ ತುಂಬ ಕಾರ್ಚಲ್ ಥರ ಬಂದುಬಿಡುತ್ತೆ ಪೌಡರು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ನಾವು 1 kg ನಾನು ಧನಿಯಾ ಮಾಡಿಸ್ತಾ ಇರೋದ್ರಿಂದ ಅದನ್ನು ನಾನು ಒಂದು ತುಂಬ ಕಮ್ಮಿ, ಸ್ವಲ್ಪ ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ. ಹಸ್ರು ಕಾಳನ್ನ 1/4 kg ತೊಗೊಂಡಿದ್ದೀನಿ. 1/4 kg ಹಸ್ರು ಕಾಳನ್ನ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 1/4 kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂದ್ಕೊತೀನಿ. 1/4 kg ಹಸ್ರು ಕಾಳನ್ನ ತೊಗೊಂಡು ಕೆಂಪಿಗೆ ಹಿಂಗೆ ಇದೇ ಥರ ಕೆಂಪಿಗೆ ಹುರ್ಕೋಬೇಕು. ಆಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಳು ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಅಂದರೆ ನಾನು 1/4 kgಗಿಂತ ಒಂದು 1/4 kg ಎಕ್ಸ್ಟ್ರಾ 100 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿವಾಗ ಕಡಲೆಕಾಳನ್ನ ಫ್ರೈ ಮಾಡಿ ಆದಮೇಲೆ ಮೆಂತ್ಯನ ಹಾಕೋತಾ ಇದ್ದೀನಿ. ಮೆಂತ್ಯನ 50 ಗ್ರಾಮ್ಗಿಂತನೂ ಕಮ್ಮಿ ತೊಗೊಳ್ಳಿ, ಏಕೆಂದರೆ ಜಾಸ್ತಿ ಹಾಕಿದ್ರೆ ಅದನ್ನು ಅಷ್ಟೇ ಅಷ್ಟು ಚೆನ್ನಾಗಿ ಬರೋಲ್ಲ. 50 ಗ್ರಾಮ್ ಹಾಕ್ಕೊಳ್ಳಿ ಸಾಕು. ಮತ್ತು ಅದಾದಮೇಲೆ ನಾನಿವಾಗ ಒಂದು 100 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಉದ್ದಿನಬೇಳೆನ ಕಮ್ಮಿ ಹಾಕ್ಕೊಳ್ಳಿ. ಏಕೆಂದರೆ ಉದ್ದಿನಬೇಳೆ ಹಾಕಿದ್ರೆ ಒಂಥರ ಸಾಂಬಾರು ಲೋಳೆ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ನೀವು ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫಾಸ್ಟಾಗಿ ಇಟ್ಕೊತು ಅಂದರೆ ಒಂದು ಕಾಳು ಫ್ರೈ ಆಗಿರುತ್ತೆ, ಇನ್ನೊಂದು ಕಾಳು ಫ್ರೈ ಆಗಿರಲ್ಲ. ಹಂಗಾಗಿ ನಾವು ಯಾವತ್ತೂ ಸ್ಲೋವಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಉದ್ದಿನ ಕಾಳನಾಗೆ ಎಷ್ಟು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಿದ್ದೀನಿ. ನೀವು ಈ ಥರ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಯೂನಿಫಾರ್ಮ್ ಥರ ಇರಬೇಕು, ಒಂದೇ ಲೆವೆಲ್ಲಾಗಿ ಫ್ರೈ ಮಾಡ್ಕೋಬೇಕು. ಈಗ ತೊಗರಿಬೇಳೆನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ 1/4 kg ಮತ್ತು 100 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿನ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ಒಂದು 100 ಗ್ರಾಮ್ನಷ್ಟು ಹಾಕ್ಕೊಳ್ಳಿ ಸಾಕು. ಅಕ್ಕಿ ಜಾಸ್ತಿ ಹಾಕೋತು ಅಂತ ಅಂದರೆ ತುಂಬ ಒಂಥರ ಸಾಂಬಾರು ಚೆನ್ನಾಗಿ ಬರಲ್ಲ. ಅದಾದಮೇಲೆ ನಾನಿವಾಗ ಎಲ್ಲ ಅಕ್ಕಿನೂ ಅಷ್ಟೇ ದುಂಡಿಗೆ ನೀಟಾಗಿ ಕೆಂಪಗಾಗಂಗೆ ಹುರ್ಕೋಬೇಕು. ಸೀಸಕ್ಕೆ ಹೋಗಬೇಡಿ, ಹಂಗಂತ ನೀವು ಜಾಸ್ತಿ ಸೀಸಕ್ಕೆ ಹೋಗಬಾರ್ದು. ಕಡಲೆಬೇಳೆ ಒಂದು 100 ಗ್ರಾಮ್ನ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಜಾಸ್ತಿ, ಏಕೆಂದರೆ ಕಡಲೆಕಾಳು ಹಾಕ್ಕೊಂಡಿರೋದ್ರಿಂದ ಕಡಲೆಬೇಳೆನ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇನ್ನೊಂದೇನು ಅಂದರೆ ಅರ್ಜೆಂಟಾಗಿ ನಿಮ್ಗೇನಾದ್ರೂ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ ಬರೀ ಸಾಂಬಾರು ಪೌಡ್ರು ಟೊಮೊಟೊ ಹಾಕಿ ರುಬ್ಬಿ ಮಾಡಿದ್ರೂ ಸೂಪರಾಗಿ ಆಗುತ್ತೆ ಸಾಂಬಾರು. ನಿಜವಾಗ್ಲೂ ಹೇಳ್ತೀನಿ, ನೀವು ಈ ಥರ ಸಾಂಬಾರು ಪೌಡ್ರ್ ಮಾಡಿಸ್ಕೊಂಡ್ರೆ ನಿಮಗೆ ಮಸಾಲೆ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಜೀರಿಗೆ ಮಾತ್ರ ಅರ್ಧ kg ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆನ ಎಷ್ಟು ಹಾಕ್ತೀವೋ ಅಷ್ಟನ್ನು ಒಳ್ಳೆಯದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಅರ್ಧ kgಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿನೇ ಇದೆ, ಫುಲ್ಲು ಅರ್ಧ kgನೇ ಇಲ್ಲ. ಬಟ್ ನೀವು ಜೀರಿಗೆನ ಸ್ವಲ್ಪ ಜಾಸ್ತಿನೇ, ಅಂದರೆ ಅತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿ ಕೊಡುತ್ತೆ ಸಾಂಬಾರು. ಅದಾದಮೇಲೆ ನಾನಿವಾಗ ನೋಡಿ, ಜೀರಿಗೆನ ನಾನು ಒಂದು ಬಾಕ್ಸಲ್ಲಿ ಒಂದು ಅಳತೆ ತೊಗೊಂಡಂಗೆ ಆಯಿತು. ಇನ್ನೊಂದು ಅಳತೆಯಲ್ಲಿ ತೊಗೊಂಡು ಅದನ್ನು ಫ್ರೈ ಮಾಡಿ ಹಾಕಿದ್ದೀನಿ. 2 ಬಾಕ್ಸನ್ನ ಜೀರಿಗೆನ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಅಷ್ಟೇ, ಅದು ಒಂದು 100 ಗ್ರಾಮ್ ಆದರೆ ಸಾಕು, ಜಾಸ್ತಿ ಬೇಡ. ಮತ್ತು ನಾವು ಒಂದು 100 ಗ್ರಾಮ್ನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆನೂ ಅಷ್ಟೇ, ನೀವು ಸಾಸಿವೆನ ಚೆನ್ನಾಗಿ ಚಟಪಟ ಅನ್ನೋವರೆಗೂ ನೀವು ಮಾಡ್ಕೊಬೇಕು. ಇಲ್ಲ ಅಂದರೆ ಸಾಂಬಾರು ಕಹಿ ಬಂದುಬಿಡುತ್ತೆ. ಅದನ್ನು ನೀವು ಚೆನ್ನಾಗಿ ಸಿಡಿಸ್ಲಿಲ್ಲ ಅಂದರೆ ಕಹಿ ಬಂದುಬಿಡುತ್ತೆ. ಅದಾದಮೇಲೆ ನಾನಿವಾಗ ಚೆನ್ನಾಗಿ ಅದನ್ನ ಚಟಪಟ ಅನ್ನೋವರೆಗೂ ಸಿಡಿಸಿ ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಅದು ಫ್ರೈ ಆಗಬೇಕು. ಅದಾದಮೇಲೆ ನಾನು ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಅದಷ್ಟು ಒಂಥರ ಅದೇ ಫ್ಲೇವರ್ ಬಂದುಬಿಡುತ್ತೆ. ಯಾವುದೇ ಸಾಂಬಾರು ಮಾಡ್ಕೊಂಡ್ರೂ ಅದೇ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಅದಾದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಬಿಸಿಲಲ್ಲಿ ತೊಳೆದು ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ.
ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಇವಾಗ ಧನಿಯನ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಒಣಗಿಸಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಬೇಕು, ಹಂಗಾದರೆ ತುಂಬ ಚೆನ್ನಾಗಿರುತ್ತೆ. ಧನಿಯನ ನಾನಿವಾಗ ಒಣಗಿಸ್ಕೊತಾ ಇದ್ದೀನಿ, ಅಂದರೆ ಒಣಗಿಸಿರುವಂಥ ಧನಿಯನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಅಂದರೆ ಅದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕೈಗೆ ಮುಟ್ಟಿದ ತಕ್ಷಣ ಧನಿಯಾ ಬಿಸಿ ಆದರೆ ಸಾಕು. ಅದು ಒಣಗಿಸಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಉರಿಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಇದು ಮಾಡಿದ್ರೆ ಸಾಕು. ನೋಡಿ ಅದು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ, ಚೆನ್ನಾಗಿ ಫ್ರೈ ಆಗಿದೆ. ಬಾಣಲಿ ನೀವು ಒಂದು ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲಿನ ತಗೊಳ್ಳಿ. ಆವಾಗ ನೀವು ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು. ಮತ್ತು ಅರಿಶಿನ ನಾನಿವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬಾಣಲಿ ಚೆನ್ನಾಗಿ ಕಾದಿದೆಯಲ್ಲ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದನ್ನು ಹಾಗೇ ಬಿಸಿ ಇರೋದ್ರಲ್ಲೇ ಬಿಟ್ಬಿಡ್ತೀನಿ. ಅದಾದಮೇಲೆ ನಾನಿವಾಗ ಸಾಂಬಾರು ಪೌಡ್ರನ್ನ ಮಾಡಿಸ್ಕೊಳ್ಳೋಕ್ಕೆ ಮಿಷಿನ್ಗೆ ತೊಗೊಂಡೋಗಿ ಪೌಡರ್ ಮಾಡಿಸ್ಕೊತಾ ಇದ್ದೀನಿ. ನೀಟಾಗಿ ನುಣ್ಣಗೆ ಫ್ರೈ ಮಾಡಿ ಮಿಷಿನ ನುಣ್ಣಗೆ ರುಬ್ಬಿ ಕೊಟ್ಟಿದ್ದಾರೆ. ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ.